ನೀವು ವಕ್ಫ್ ಬಗ್ಗೆ ಮಾತಾಡ್ದ್ರಿಂದ ನಾನು ಮೊದಲು ಅದೇ ವಿಚಾರ ತೆಗೆದುಕೊಳ್ತೀನಿ. ನೀವು ಹೋರಾಟ ಮಾಡಿದ್ರಿ ಅಂಡ್ ನೀವು ಹೇಳ್ತಾ ಇದ್ರಿ ಇದು ಬಿಜೆಪಿ ಪಕ್ಷದ ಹೋರಾಟ, ತಂಡ ಅನ್ನೋದು ಮಾಧ್ಯಮಗಳು ಅಥವಾ ಜನ ಕೊಟ್ಟಿರುವಂತಹ ಹೆಸರು ಅಂತ. ಯಾಕೆ ಹಂಗ ಅನ್ನಿಸ್ತು ಅಂದಾಗ ಬೇರೆ ಬೇರೆ ಈಗ ಮೂಡ ಹಗರಣದ ವಿಚಾರ ಇರಬಹುದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ ಅಥವಾ ಅಶೋಕ್ ಅವರ ನೇತೃತ್ವದಲ್ಲಿ ಹೋರಾಟ ಆದಾಗ ನೀವುಗಳು ಯಾರು ಅದ್ರಲ್ಲಿ ಭಾಗಿಯಾಗಿರ್ಲಿಲ್ಲ. ಭಿನ್ನಾಭಿಪ್ರಾಯ ಇದೆ ಅನ್ನೋದು ಅಷ್ಟಲ್ಲೇ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಇಡೀ ಬಿಜೆಪಿ ಅಂದಾಗ ನೀವು ಯುನೈಟ್ ಆಗ್ಬೇಕಾಗಿತ್ತು, ಅಲ್ಲಿ ಆಗ್ಲಿಲ್ಲ. ಸೊ ನೀವು ವಕ್ಫ್ ವಿರುದ್ಧ ಹೋರಾಟ ಮಾಡ್ತೀರಾ ಅಂದಾಗ ಅಲ್ಲಿ ವಿಜೇಂದ್ರ ಒಂದಷ್ಟು ಅಪಸ್ವರಗಳು ಮಾತನಾಡಿದ್ರು, ಅಪಸ್ವರಗಳು ಬಂತು, ಸೆಪರೇಟ್ ಆಗಿ ಮಾಡ್ತಿದ್ದೀರಾ ಅಂತ ಬಂತು, ಜೆಪಿಸಿ ಕಮಿಟಿ ಬಂದ್ರು, ಜಗದಂಬ ಪಾಲ್ ಅವ್ರು ಬಂದ್ರು, ನಿಮ್ ಹತ್ರ ಮನವಿ ತಗೊಂಡ್ರು. ಇದೆಲ್ಲ ನೋಡಿದಾಗ ನೀವು ಮಾಡ್ತಿರುವಂತಹ ಹೋರಾಟಕ್ಕೆ ಸಿಗ್ತಾ ಇರುವಂತಹ ಸಕ್ಸಸ್ ಈಗ ವಿಜೇಂದ್ರ ಅಥವಾ ಉಳಿದಂತೆ ಹೇಳ್ಬೇಕಂದ್ರೆ ಬಿಜೆಪಿ ಅಧಿಕೃತವಾಗಿ ಬಿಜೆಪಿ ಕಡೆಯಿಂದ ಮಾಡಿದಂತ ಹೋರಾಟ ಅಷ್ಟು ಸಕ್ಸಸ್ ಕೊಡ್ಲಿಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಏನಿರಬಹುದು ಇದಕ್ಕೆ? ವಾಟ್ ಕುಡ್ ಬಿ ದ ರೀಸನ್ ಫಾರ್ ದಿಸ್? ಬೇಸಿಕಲಿ ನಾವು ಫಸ್ಟ್ ಶುರು ಮಾಡಿದ್ದು ಮಹರ್ಷಿ ವಾಲ್ಮೀಕಿ ಅವರ ಹೋರಾಟ. SCP-TSP ನಲ್ಲಿ ಕರ್ನಾಟಕ ರಾಜ್ಯ ನಮ್ಮ ಪರಿಶಿಷ್ಟ ಪಂಗಡಗಳ ಮತ್ತು ಪರಿಶಿಷ್ಟ ಜಾತಿಗಳ ಹಣವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಕಾನೂನು ಬಿಟ್ಟುಬಿಟ್ಟು ಆ ಹಣವನ್ನ ತನ್ನ ರಾಜಕೀಯದ ತೆರಳಿಗೆ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನಮಗೆ ಅನಿಸಿತ್ತು. ಆ ಕಾರಣಕ್ಕೋಸ್ಕರ ನಾವು SCP-TSP ಪರಿಶಿಷ್ಟ ಪಂಗಡಗಳ ವಾಲ್ಮೀಕಿ ಬೋರ್ಡಿನ ವಾಲ್ಮೀಕಿ ಜನಗಳ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿ ಹಣ ಬಗ್ಗೆ ನಾವು ಕೂಡಲ ಸಂಗಮದಿಂದ ಬಳ್ಳಾರಿವರೆಗೂ ನಾವು ಪಾದಯಾತ್ರೆ ಮಾಡಬೇಕು ಅಂತೇಳಿ ಮಾಡಿದ್ವಿ. ಬಟ್ ಅದನ್ನ ನಾನಾ ರೀತಿಯಲ್ಲಿ ಅದನ್ನ ವರಿಷ್ಠರು ಇಲ್ಲ ಮಾಡೋದು ಬೇಡ ಇದು ಸದ್ಯಕ್ಕೆ ಅಂತ ಹೇಳಿ ಅವತ್ತಿನ ದಿನ ಒಂದು ಸ್ವಲ್ಪ ವರಿಷ್ಠರಿಂದನೂ ಮತ್ತೊಂದರಿಂದನೂ ನಮಗೊಂದು ಸಂದೇಶವನ್ನ ತರ ಬಂತು ಎಲ್ಲರೂ ಇನ್ನು. ಬಟ್ ನಾವು ಇದೇ ರೀತಿಯಲ್ಲಿ ವಕ್ಫ್ದನ್ನ ತಗೊಂಡಾಗ ಎಂಟೈರ್ ಡೀಟೇಲ್ಸು ಏನ್ ನಡೀತಾ ಇದೆ, ಅಂತರಾಳದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಮಗೆ ಅಲ್ಲಿ ಗೊತ್ತಿತ್ತು. ಆ ಕಾರಣಕ್ಕೋಸ್ಕರ ನಮ್ಮ ಟೀಮ್ ಜೊತೆಗೆ ಚರ್ಚೆ ಮಾಡ್ತಾ ಇದ್ವಿ. ಚರ್ಚೆ ಮಾಡಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಇಲ್ಲ ಇದನ್ನ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬಿಡೋಣ, ಲೆಟ್ ಸ್ಟಾರ್ಟ್ ಫ್ರಮ್ ಬಿದರ್ ಅಂತಿದ್ದಂಗೆನೆ ಬಿಜಾಪುರದಲ್ಲಿ ಯತ್ನಾಳ್ ಅವರು ನನಗೆ ನಮ್ಮ ಕ್ಷೇತ್ರದಲ್ಲೇನೆ ಈ ತರ ಸಮಸ್ಯೆ ಇದೆ, ನಾನು ಇವತ್ತೇ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರು. ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ಯು ವಿಲ್ ಆಲ್ಸೋ ಕಮ್ ಅಂಡ್ ಜಾಯಿನ್ ಅನ್ನ ಶೋಭಾ ಕರಂದ್ಲಾಜೆ ಬಂದ್ರು. ನಮ್ಮ ಪಾರ್ಲಿಮೆಂಟರಿ ಅಫೇರ್ಸ್ ಅಂಡ್ ಮೈನಾರಿಟೀಸ್ ಕಿರಣ್ ರಿಜಿಜು ಅವ್ರ ಹತ್ರ ನಾವು ಮನವಿ ಮಾಡ್ಕೊಂಡ್ವಿ. ಅವರಿಗೆ ನಮ್ಮ ತಂಡದ ಮಾಹಿತಿಗಳು ಬಹಳಷ್ಟು ಒಂದು ಒತ್ತನ್ನು ಕೊಟ್ಟರು.